ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂದರೆ, ಪವಿತ್ರನ ಕರೆಯೋಕ್ಕೆ ಬಂದಿರೋಂಥ ತಂದೆಗೆ ಏನು ಹೇಳಿ ಕಳಿಸ್ತಾರೆ ಅಂತ ನೋಡೋಣ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರ ಮಾಡಿದ ಪಾಯಸದಿಂದ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾ ಇರ್ತಾರೆ. ಹಾಗೆ ತಿಂತಿರ್ಬೇಕಾದ್ರೆ ನಮೃತ ಅದನ್ನು ನೋಡಿಬಿಟ್ಟು ಅಲ್ಲಿ ರಾಧಿಕನಿಗೆ ಹೇಳಿ ಕರ್ಕೊಂಬಂದು ಪವಿತ್ರನ ತುಂಬಾ ಬಯಸೋಕ್ಕೆ ಶುರು ಮಾಡ್ತಾಳೆ. ನಿನ್ಗೆ ಯಾರೇ ಈ ಕಿಚನಲ್ಲಿ ಕಾಲಿಡೋಕ್ಕೆ ಹೇಳಿದ್ದು, ಹೋಗೇ ನೀನು ಅಂತ ಹೇಳ್ಬಿಟ್ಟು ರಾಧಿಕಾ ಅವರು ಬೈದು ಬಿಡ್ತಾರೆ. ಅಷ್ಟೊತ್ತಿಗೆ ಪವಿತ್ರ ಹೊರಟೋಗ್ತಾಳೆ. ಅಲ್ಲಿರುವಂಥ ಪವಿತ್ರನ ಗಂಡ ಹಸ್ಬೆಂಡ್, ನೀ ಮನೆ ತುಂಬಾ ಚೆನ್ನಾಗಿತ್ತಮ್ಮ ಪಾಯಸ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಈ ಮನೇನ ನಿಭಾಯಿಸೋ ಶಕ್ತಿ ನಿನಗಿದೆ. ಯಾರಾದರೂ ಪಾಯಸ ಏನು ಬಿಡು ಚೆನ್ನಾಗಿ ಮಾಡ್ತಾರೆ, ಆದರೆ ಕ್ಲೀನಿಂಗ್ ಮಾತ್ರ ನಿನ್ನ ಸಂಸ್ಕಾರ ಇದೆಯಲ್ಲ ತುಂಬ ಒಳ್ಳೆಯದಮ್ಮ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ನೆಕ್ಸ್ಟ್ ಅಲ್ಲಿ ದೇವ್ ಬರ್ತಾನೆ. ಬಂದ ತಕ್ಷಣ ನಿನ್ಗೇನಾದರೂ ಬೇಕಿದ್ದರೆ ಹೇಳು, ನನಗೆ ಕಾಂಟ್ಯಾಕ್ಟ್ ಮಾಡು, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ದೇವ್ ಅವ್ರು ಹೇಳ್ತಾ ಇರೋದು. ಏನು ಹೇಳ್ತಾ ಇದ್ದಾರೆ, ನಿಮಗೆ ಏನಾದರೂ ಬೇಕಾದರೆ ನಾನು ಕಾಂಟ್ಯಾಕ್ಟ್ ಮಾಡಬೇಕಾ ಅಂತ ಹೇಳ್ತಾ ಇರ್ತಾಳೆ ಪವಿತ್ರ. ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರನೇ ಕೊಟ್ಟಿಲ್ಲ ಅಂತ ಹೇಳಿದರೆ ಹೊರಟೋಗ್ಬಿಟ್ಟಿರ್ತಾನೆ ದೇವು, ಏನು ಕೂಡ ಮಾತಾಡ್ದೇನೆ. ಅಲ್ಲಿಗೆ ಬಂದಿರೋಂಥ ಚಿಕ್ಕಮ್ಮ ಚಿಕ್ಕಪ್ಪ ಹಾಗೆ ಮಗ ಅವ್ರಿಗೆ ರೇಗಿಸ್ತಾ ಇರ್ತಾರೆ. ಓ, ನೀನು ಎಲ್ಲರನ್ನೂ ಸಾಯಿಸ್ಬಿಡೋಳಲ್ಲ, ಪಾಯಸದಲ್ಲಿ ಏನಾದರೂ ವಿಷ ಹಾಕಿದೆಯಾ ಏನು ನೀನು, ನಾವೆಲ್ಲರೂ ಸತ್ತೋದ್ರೆ ಹೇಗೆ ಮಾಡ್ತೀಯಾ ಅಂಥೇಳಿ ರೇಗಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ತಾತ ಬರ್ತಾರೆ. ತಾತ ಬಂದ ತಕ್ಷಣ, ನೀವು ಯಾಕೆ ಇಲ್ಲಿ ನಿಂತಿದ್ದಾರ, ಸುಮ್ಮನೆ ಹೊಟ್ಟೋಗಿ ಇಲ್ಲಿಂದ ನನ್ನ ಕೈಲಿಂದ ಹೇಗೆ ಬೇಯಿಸ್ಕೊಯ್ತೀರ ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ತಾತ ಚಿಕ್ಕಮ್ಮ ಚಿಕ್ಕಪ್ಪನಿಗೆ ಎಲ್ಲರೂ ಹೇಳಿ ಕಳಿಸ್ತಾನೆ. ಅಷ್ಟೊತ್ತಿಗೆ ಪಲ್ಲವಿಗೆ ಕೇಳ್ತಾರೆ, ಅಮ್ಮ ನೀನು ಮಾಡಿ ಪಾಯಸ ಮನೆಯವ್ರಿಗೆಲ್ರಿಗೂ ಖುಷಿ ಪಟ್ಟಿದೆ, ಈ ಮನೆಗೆ ತಕ್ಕ ಸೊಸೆ ನಿನ್ನಲ್ಲೇ ನನ್ನನ್ನು ನಾನು ಕಾಣ್ತಾ ಇದ್ದೀನಮ್ಮ, ಈ ಎಲ್ಲ ಇದನ್ನು ನಿಭಾಯಿಸ್ಕೊಂಡು ಹೋಗ್ತೀಯ ಅನ್ನೋದು ನಂಬಿಕೆ ನನಗಿದೆ ಅಂತೇಳ್ಬಿಟ್ಟು ತಾತ ಹೇಳ್ತಾನೆ. ಅವಾಗ ಪವಿತ್ರ, ನೀನು ನನ್ನ ಜೊತೆ ಫ್ರೆಂಡ್ ಆಗಿರ್ತೀಯಮ್ಮ ಅಂತ ಹೇಳಿ ತಾತ ಕೇಳ್ತಾ ಇರ್ತಾನೆ ಪವಿತ್ರನ. ಸರಿ ತಾತ, ಎಲ್ಲರೂ ಬೈತಾ ಇದ್ದರೆ ನೀವು ನನ್ನನ್ನು ಇಷ್ಟೊಂದು ಇಷ್ಟಪಡ್ತಾ ಇದ್ದೀರಲ್ಲ, ಅದಕ್ಕೆ ನನಗೆ ಖುಷಿಯಾಗಿರ್ತೀನಿ ತಾತ ಅಂತ ಹೇಳ್ಬಿಟ್ಟು ಫ್ರೆಂಡ್ಲಿ ಆಗಿರ್ತಾಳೆ. ಇವಾಗ ನೋಡು, ತಿಲಕ್ ಇಲ್ಲ ಅಂದರೆ ಬೈಕ್ ರೈಡಿಂಗ್ ಕರ್ಕೊಂಡು ಹೋಗ್ತಾ ಇದ್ದ ನನ್ನ ಸ್ಕೂಟಿಯಲ್ಲಿ ಅಂತ ಹೇಳ್ತಾ ಇರ್ತಾನೆ ತಾತ. ಅದಕ್ಕೆ ಪವಿತ್ರ ಕೂಡ, ನಾನು ಕೂಡ ಕರ್ಕೊಂಡು ಹೋಗ್ತೀನಿ ತಾತ, ನೀವೇನೂ ಯೋಚನೆ ಮಾಡಬೇಡಿ ಅಂತ ಹೇಳ್ತಾನೆ. ತಾತನಿಗೆ ಏಜ್ ಆಗಿರೋದ್ರಿಂದ ಮಾತ್ರೆಗಳಿರುತ್ತೆ, ಅದನ್ನೆಲ್ಲ ಕೊಟ್ಬಿಟ್ಟು ಪವಿತ್ರ ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗ್ತಾಳೆ. ಇಲ್ಲಿ ನೋಡಿದರೆ ರಾಧಿಕಾ ಒಳಗಡೆ ನಿಂತ್ಕೊಂಡಿರ್ತಾಳೆ. ಹಾಗೆ ಪವಿತ್ರ ಅವ್ರ ಅಪ್ಪ ಕೂಡ ಬರ್ತಾರೆ. ಬಂದ ತಕ್ಷಣ, ಎಲ್ಲಿ ನಮ್ಮ ಪವಿತ್ರ ಕಾಣಿಸ್ತಾ ಇಲ್ಲ ಅಂತೇಳ್ಬಿಟ್ಟು ಹಳೆಯತನಕ್ಕಂತ ಕರೆಯೋಕೆ ಬಂದಿರ್ತಾರೆ. ಅಲ್ಲಿ ಪವಿತ್ರ ಕಾಣದೇ ಇರೋದನ್ನು ನೋಡಿ ರಾಧಿಕಾ ಅವ್ರನ್ನ ಕೇಳಿ, ಯಾವ ಪವಿತ್ರ, ಅವಳು ಇದ್ದ ಕಡೆ ಅವ್ರ ಜೊತೆಗಿದ್ದವ್ರು ಇರಬೇಕಲ್ಲ, ಎಲ್ಲರನ್ನೂ ಕೂಡ ಸಾಯಿಸ್ಬಿಡ್ತಾಳೆ ಅವಳು ಅಂತೇಳಿಬಿಟ್ಟು ರಾಧಿಕಾ ಅವರು ಪವಿತ್ರರ ಅಪ್ಪನಿಗೆ ತುಂಬಾ ಬೇಜಾರು ಮಾಡಿ ಕಳಿಸ್ತಾರೆ. ಮುಂದಿನ ವೀಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.